ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ. ತುಲಾ ರಾಶಿಯವರೇ, ಫೆಬ್ರವರಿ ಈ ತಿಂಗಳು ಸಾಮಾನ್ಯ ತಿಂಗಳಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಮಹತ್ತರವಾದಂತಹ ತಿಂಗಳು. ಈ ತಿಂಗಳು ನೀವು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರ, ನೀವು ಆಡುವಂಥ ಒಂದು ಮಾತುಗಳು ನಿಮ್ಮ ಮುಂದಿನ ಹಲವು ವರ್ಷಗಳ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತದೆ. ಇಷ್ಟು ದಿನ ನಿಮ್ಮ ತಾಳ್ಮೆಗೆ, ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಫಲಿತಾಂಶ ಈ ತಿಂಗಳಲ್ಲಿ ದೊರಕಲಿದೆ. ಈ ಫೆಬ್ರವರಿ ತಿಂಗಳು ಮಾತ್ರ ನಿಮ್ಮ ಒಳಗಿನ ಶಕ್ತಿಯನ್ನು ನೀವೇ ಅಚ್ಚರಿ ಪಡುವಂತೆ ಹೊರತೆಗೆಯುತ್ತಿದೆ. ಏಕೆಂದರೆ ಈ ತಿಂಗಳು ತುಲಾ ರಾಶಿಗೆ ಗ್ರಹಗಳ ಒಂದು ಅಪರೂಪವಾದ ಸಂಯೋಗವಿದೆ. ಈ ತಿಂಗಳು ನಿಮ್ಮ ರಾಶಿ ಅಧಿಪತಿಯಾದ ಶುಕ್ರ ಗ್ರಹ ಪಂಚಮ ಸ್ಥಾನದಲ್ಲಿ ಪ್ರಕಾಶಿಸುತ್ತಿದ್ದಾನೆ. ಪಂಚಮ ಭಾವ ಅಂದರೆ ಬುದ್ಧಿ, ಸೃಜನಶೀಲತೆ, ಭವಿಷ್ಯದ ನಿರ್ಧಾರ ಹಾಗೂ ಅದೃಷ್ಟದ ಬಾಗಿಲು. ಅಷ್ಟೇ ಅಲ್ಲ, ನಿಮ್ಮ ಭಾಗ್ಯಾಧಿಪತಿಯಾದ ಬುಧ ಗ್ರಹವು ಇದೇ ಪಂಚಮ ಭಾವದಲ್ಲಿ ಶುಕ್ರನ ಜೊತೆ ಸೇರಿದ್ದಾನೆ. ಬುದ್ಧಿ ಮತ್ತು ಅದೃಷ್ಟ, ಜ್ಞಾನ ಮತ್ತು ಅವಕಾಶ, ಯೋಚನೆ ಮತ್ತು ಕಾರ್ಯ. ತುಲಾ ರಾಶಿಯವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ಪಡೆಯುತ್ತಾರೆ. 2026 ಫೆಬ್ರವರಿ ತಿಂಗಳಲ್ಲಿ ಈ ಗ್ರಹಗಳ ಸಂಯೋಗದಿಂದ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯೆಲ್ಲ ಬದಲಾವಣೆ ತರುತ್ತದೆ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವೆಲ್ಲ ಕ್ಷೇತ್ರಗಳಲ್ಲಿ ಲಾಭಗಳನ್ನು ತರುತ್ತದೆ ಹಾಗೂ ಮಾಡಬೇಕಾದಂತಹ ಶಕ್ತಿಶಾಲಿ ಪರಿಹಾರಗಳು ಯಾವುದು, ಎಲ್ಲವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ. ಹಾಗೆ ಯಾರೆಲ್ಲ ತುಲಾ ರಾಶಿಯವರಿದ್ದಾರೆ, ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ. ತುಲಾ ರಾಶಿಯವರೇ, ನೀವು ನೋಡೋಕೆ ತುಂಬ ಶಾಂತವಾಗಿರುತ್ತೀರಾ, ಆದರೆ ಒಳಗಡೆ ಮಾತ್ರ ಯುದ್ಧವೇ ನಡೆದಿರುತ್ತದೆ. ನೀವು ಆಡುವ ಒಂದು ಮಾತು 100 ಬಾರಿ ಯೋಚನೆ ಮಾಡಿ ಮಾತನಾಡುತ್ತೀರಾ. ನಾನು ಆಡುವ ಮಾತುಗಳು ಇನ್ನೊಬ್ಬರಿಗೆ ನೋವನ್ನು ತರುತ್ತದೆ ಎನ್ನುವ ಗಮನ ಸದಾ ನಿಮಗೆ ಇರುತ್ತದೆ. ಅದೇ ನಿಮ್ಮ ದೊಡ್ಡ ಗುಣ, ಅದೇ ನಿಮ್ಮ ದೊಡ್ಡ ತೊಂದರೆಯೂ ಕೂಡ. ತುಲಾ ರಾಶಿಯವರು ಯಾರನ್ನೂ ನೋವಿಸೋಕೆ ಇಷ್ಟಪಡುವುದಿಲ್ಲ. ಆ ಕಾರಣಕ್ಕೆ ಅವರೇ ಎಲ್ಲ ನೋವನ್ನು ಸಹಿಸಿಕೊಳ್ಳುತ್ತಾರೆ. ನಿಮಗೆ ಜಗಳ ಬೇಡ, ಶಾಂತಿ ಬೇಕು, ಸಮತೋಲನ ಬೇಕು. ಆದರೆ ಜೀವನ ಯಾವಾಗಲೂ ಬ್ಯಾಲೆನ್ಸ್ ಕೊಡುವುದಿಲ್ಲ. ತುಲಾ ರಾಶಿಯವರು ಮಾತಿನಲ್ಲಿ ಸಿಹಿ, ನಡವಳಿಕೆಯಲ್ಲಿ ಸೌಮ್ಯ, ಮನಸ್ಸಿನಲ್ಲಿ ಮಾತ್ರ ತುಂಬ ಗಂಭೀರ. ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಪೂರ್ಣ ಮನಸ್ಸಿನಿಂದ ಇಷ್ಟಪಡುತ್ತೀರಾ. ಅದೇ ಸಮಯದಲ್ಲಿ ಅವಮಾನ ಆದರೆ ಮೌನವಾಗಿದ್ದು ಬಿಡುತ್ತೀರಾ. ಕೋಪ ಬಂದರೂ ಬೇರೆಯವರಿಗೆ ತೋರಿಸುವುದಿಲ್ಲ. ನಗುತ್ತೀರಾ, ಆದರೆ ಒಳಗಡೆ ಕಣ್ಣೀರು ಹಾಕುತ್ತಿರ್ತೀರಾ. ತುಲಾ ರಾಶಿಯವರಿಗೆ ಒಂಟಿತನದ ಭಯ ಇದೆ. ಅದರಲ್ಲೂ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನ್ನೋ ಭಾವನೆ ಜಾಸ್ತಿ. ಆದರೆ ಒಂದು ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳಿ, ತುಲಾ ರಾಶಿಯವರು ದುರ್ಬಲರಲ್ಲ. ನೀವು ಶಾಂತವಾಗಿರುವುದು ನಿಮ್ಮ ಶಕ್ತಿ. ಸಾಕು ಅಂತ ನಿರ್ಧಾರ ಮಾಡಿದರೆ ತುಲಾ ರಾಶಿಯವರು ಜೀವನದಲ್ಲೇ ದೊಡ್ಡ ತಿರುವನ್ನು ತರುವವರು. ಇಷ್ಟು ದಿನ ಎಲ್ಲರಿಗಾಗಿ ಬದುಕಿದ ತುಲಾ ರಾಶಿಯವರು ಒಂದು ದಿನ ತಮಗಾಗಿ ನಿಂತಾಗ ಜಗತ್ತೇ ಬದಲಾಗುತ್ತದೆ. ತುಲಾ ರಾಶಿಯವರೇ, ಈ ನಿಮ್ಮ ಒಳ್ಳೆಯ ಗುಣಗಳೇ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ತರಲಿದೆ. ಈ ಗ್ರಹಗಳ ಸಂಯೋಗ ನಿಮ್ಮ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಯಾವೆಲ್ಲ ರೀತಿಯೆಲ್ಲ ಬದಲಾವಣೆ ತರುತ್ತದೆ ಎನ್ನುವುದನ್ನು ನೋಡೋಣ. ಈ ತಿಂಗಳು ನಿಮ್ಮ ವ್ಯಾಪಾರ ಜೀವನದಲ್ಲಿ ಕಷ್ಟ ಕಡಿಮೆ, ಲೆಕ್ಕ ಜಾಸ್ತಿ, ಅವಕಾಶಗಳು ಸ್ಪಷ್ಟವಾಗುವಂತಹ ಸಮಯ. ಏಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರ ಗ್ರಹ ಮತ್ತು ಭಾಗ್ಯಾಧಿಪತಿಯಾದ ಬುಧ ಗ್ರಹ ಇಬ್ಬರೂ ಸೇರಿ ಪಂಚಮ ಸ್ಥಾನದಲ್ಲಿ ಇದ್ದಾರೆ. ಪಂಚಮ ಸ್ಥಾನ ಅಂದರೆ ಬುದ್ಧಿ, ಪ್ಲಾನಿಂಗ್, ಭವಿಷ್ಯದ ನಿರ್ಧಾರ, ಕ್ರಿಯೇಟಿವ್ ಐಡಿಯಾಗಳು. ಅಂದರೆ ಈ ತಿಂಗಳು ತುಲಾ ರಾಶಿಯ ವ್ಯಾಪಾರಿಗಳು ತಲೆಯಿಂದ ಕೆಲಸ ಮಾಡುವವರು, ಭಾವನೆಗಳಿಂದ ಅಲ್ಲ. ಇಷ್ಟು ದಿನ ನೀವು ಇದನ್ನು ಮುಂದುವರಿಸುವುದು ಸರಿನಾ, ಈ ವ್ಯಾಪಾರ ನನಗೆ ಸೂಟ್ ಆಗುತ್ತಾ ಅಂತ ಅನುಮಾನದಲ್ಲಿದ್ದೀರಾ. ಆದರೆ ಈ ತಿಂಗಳು ಆ ಗೊಂದಲಗಳು ಕಡಿಮೆಯಾಗುತ್ತದೆ. ಶುಕ್ರ ಮತ್ತು ಬುಧ ಸಂಯೋಗ ನಿಮಗೆ ಸ್ಪಷ್ಟ ದೃಷ್ಟಿ ಕೊಡುತ್ತದೆ. ಯಾವ ಕೆಲಸ ಲಾಭ ಕೊಡುತ್ತದೆ, ಯಾವ ಕೆಲಸ ವ್ಯರ್ಥವಾಗುತ್ತದೆ, ಯಾರ ಮೇಲೆ ನಂಬಿಕೆ ಇಡಬೇಕು, ಯಾರಿಂದ ದೂರ ಇರಬೇಕು, ಎಲ್ಲ ನಿಧಾನವಾಗಿ ಕ್ಲಿಯರ್ ಆಗುತ್ತವೆ. ಪಂಚಮ ಭಾವದ ಶಕ್ತಿ ವ್ಯಾಪಾರದಲ್ಲಿ ಹೊಸ ಯೋಚನೆಗಳನ್ನು ಹುಟ್ಟಿಸುತ್ತದೆ. ಪ್ರಾಡಕ್ಟ್ ಬದಲಾವಣೆ, ಮಾರ್ಕೆಟಿಂಗ್ ಸ್ಟೈಲ್ ಚೇಂಜ್, ಆನ್ಲೈನ್, ಡಿಜಿಟಲ್ ದಿಕ್ಕು ಇವೆಲ್ಲವೂ ಭವಿಷ್ಯಕ್ಕೆ ಲಾಭ ತರುವಂತಹ ನಿರ್ಧಾರಗಳು. ಇದು ತಕ್ಷಣ ಲಾಭ ಕೊಡದಿದ್ದರೂ 3-6 ತಿಂಗಳಲ್ಲಿ ಫಲ ನೀಡುವಂತಹ ಬೀಜಗಳು ಆಗಿರುತ್ತವೆ. ಬುಧ ಗ್ರಹ ಇಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾನೆ. ಈ ತಿಂಗಳು ತುಲಾ ರಾಶಿಯ ವ್ಯಾಪಾರಿಗಳಿಗೆ ಮಾತುಕತೆ, ಒಪ್ಪಂದ, ಡೀಲ್ ಹಾಗೂ ಕಮ್ಯುನಿಕೇಷನ್ ಇವುಗಳಿಂದಲೇ ಲಾಭ ಉಂಟಾಗುತ್ತದೆ. ನೀವು ಮಾತನಾಡಿದಾಗ ಕಸ್ಟಮರ್ಗೆ ನಿಮ್ಮ ಮಾತು ನಂಬಿಕೆ ಹುಟ್ಟಿಸುವಂತಹ ರೀತಿಯಲ್ಲಿ ಇರುತ್ತದೆ. ಹಳೆಯ ಕ್ಲೈಂಟ್ಗಳು ಮರಳಿ ಬರುತ್ತಾರೆ.
ಪೆಂಡಿಂಗ್ ಪೇಮೆಂಟ್ಗಳು ಕ್ಲಿಯರ್ ಆಗುತ್ತದೆ ಹಾಗೂ ಹೊಸ ಸಂಪರ್ಕಗಳು ಹುಟ್ಟುತ್ತವೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುತ್ತಾ ಇದ್ದವರು ಈ ತಿಂಗಳುಗಳಲ್ಲಿ ಈ ತಿಂಗಳು ಮಾತುಕತೆ ಮಾಡಿ ನಿಯಮಗಳನ್ನು ಸ್ಪಷ್ಟ ಮಾಡಿಕೊಳ್ಳಬೇಕು. ಶುಕ್ರ ಸಂಯೋಗದಿಂದ ಸೌಮ್ಯವಾಗಿ ಮಾತನಾಡಿದರೆ ಕಠಿಣ ವಿಷಯಗಳನ್ನು ಬಗೆಹರಿಸಬಹುದು. ಲಾಭ ಹಂಚಿಕೆ, ಜವಾಬ್ದಾರಿ, ಹಣದ ಲೆಕ್ಕ ಇವೆಲ್ಲವೂ ಸ್ಪಷ್ಟವಾಗಿರುತ್ತದೆ. ಶುಕ್ರನ ಜೊತೆ ಬುಧ ಇದ್ದರೂ ಪಂಚಮದಲ್ಲಿ ಅತಿಯಾದ ಆತ್ಮವಿಶ್ವಾಸ ಬರುತ್ತದೆ. ಶುಕ್ರನ ಜೊತೆ ಬುಧ ಪಂಚಮ ಸ್ಥಾನದಲ್ಲಿರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆದರೆ ಒಂದು ವಿಶೇಷವಾದ ಸಲಹೆ: ಶಾರ್ಟ್ಕಟ್ ಹಣ, ತಕ್ಷಣದ ಲಾಭದ ಆಫರ್ ಇವುಗಳಿಂದ ದೂರವಿರಿ. ತುಲಾ ರಾಶಿಯವರೇ, ಈ ತಿಂಗಳು ನಿಮ್ಮ ವ್ಯಾಪಾರ ಬುದ್ಧಿ ಮತ್ತು ಸೌಮ್ಯತೆಯಿಂದ ಬೆಳೆಯುವಂತಹ ಸಮಯ. ಜೋರಾಗಿ ಓಡುವಂತಹ ಸಮಯ ಅಲ್ಲ, ಚತುರವಾಗಿ ನಡೆಯುವಂತಹ ಸಮಯ. ಗ್ರಹಗಳು ನಿಮ್ಮ ಬೆನ್ನ ಹಿಂದೆ ಇದೆ. ನಿರ್ಧಾರಗಳು ನಿಮ್ಮ ಕೈಯಲ್ಲಿದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಲಾಭಕ್ಕೆ ಕಾರಣವಾಗುತ್ತದೆ. ಇನ್ನು ಶಿಕ್ಷಣ ನೋಡುವುದಾದರೆ, ತುಲಾ ರಾಶಿಯ ವಿದ್ಯಾರ್ಥಿಗಳೇ, ಈ ತಿಂಗಳು ನಿಮ್ಮ ಮನಸ್ಸು ಓದಿನ ಕಡೆ ನಿಧಾನವಾಗಿ ತಿರುಗುತ್ತದೆ. ಇಷ್ಟು ದಿನ ಓದಬೇಕು ಅಂದರೂ ಮನಸ್ಸು ಇರಲಿಲ್ಲ. ಈ ತಿಂಗಳಲ್ಲಿ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತದೆ. ಶುಕ್ರ ಮತ್ತು ಬುಧನ ಪಂಚಮ ಸ್ಥಾನದಲ್ಲಿರುವುದರಿಂದ ಕಲಿಯುವುದಕ್ಕೆ ಆಸಕ್ತಿ ಹೆಚ್ಚಾಗುತ್ತದೆ. ಹೊಸ ವಿಷಯ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಬರುತ್ತದೆ. ವಿಶೇಷವಾಗಿ ಕಲೆ, ಸಂಗೀತ, ಡಿಸೈನ್, ಮೀಡಿಯಾ, ಲ್ಯಾಂಗ್ವೇಜ್ ಮ್ಯಾನೇಜ್ಮೆಂಟ್ ಈ ತರಹದ ವಿಷಯಗಳಲ್ಲಿ ಓದುತ್ತಾ ಇರುವವರಿಗೆ ಫಲಿತಾಂಶ ಉತ್ತಮವಾಗಿ ಸಿಗುವಂತಹ ಯೋಗವಿದೆ. ಇನ್ನು ಆರೋಗ್ಯ ನೋಡುವುದಾದರೆ, ತುಲಾ ರಾಶಿಯವರೇ, ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ಮನಸ್ಸಿನ ಸ್ಥಿತಿಯೇ ಮುಖ್ಯ ಪಾತ್ರ ವಹಿಸುತ್ತದೆ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಅತಿಯಾದ ಚಿಂತೆ ನಿಯಂತ್ರಣಕ್ಕೆ ಬರುತ್ತದೆ. ನಿದ್ರೆಯ ಸಮಸ್ಯೆ ನಿಧಾನವಾಗಿ ಸರಿಯಾಗುತ್ತದೆ. ಆದರೆ ಒಂದು ಎಚ್ಚರಿಕೆ ಬೇಕು: ಅತಿಯಾದ ಯೋಚನೆ, ಸಿಹಿ ಪದಾರ್ಥಗಳನ್ನು ತಿನ್ನುವುದು, ಸಮಯ ತಪ್ಪಿಸಿ ಊಟ ಮಾಡುವುದು ಇವೆಲ್ಲವೂ ಆರೋಗ್ಯಕ್ಕೆ ಹಾನಿಕರ. ಮುಖ್ಯವಾಗಿ ಹೊಟ್ಟೆ, ಹಾರ್ಮೋನ್ ಬ್ಯಾಲೆನ್ಸ್, ಶುಗರ್, ತೂಕ ಇವುಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಲಘು ವ್ಯಾಯಾಮ, ಪ್ರಾಣಾಯಾಮ, ವಾಕಿಂಗ್ ಇವುಗಳನ್ನು ಮಾಡುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ. ಇನ್ನು ಕುಟುಂಬ ಜೀವನದಲ್ಲಿ ಈ ತಿಂಗಳು ಮಾತುಕತೆ ತುಂಬ ಮುಖ್ಯ. ಕುಟುಂಬದವರ ಜೊತೆ ಮುಕ್ತ ಸಂಭಾಷಣೆ ಮಾಡಿ. ತಪ್ಪು ಅರ್ಥೈಸಿಕೊಳ್ಳುವಿಕೆ ಕಡಿಮೆಯಾಗುತ್ತದೆ. ಹಳೆಯ ಗೊಂದಲಗಳು ಬಗೆಹರಿಯುತ್ತವೆ. ವಿಶೇಷವಾಗಿ ತಾಯಿ, ತಂದೆ, ಸಹೋದರ, ಸಹೋದರಿ ಇವರ ಜೊತೆಗಿನ ಸಂಬಂಧಗಳಲ್ಲಿ ಸೌಮ್ಯತೆ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ. ಮನೆಯೊಳಗಿನ ನಿರ್ಧಾರಗಳು ಅಂದರೆ ಆಸ್ತಿ, ವಿದ್ಯಾಭ್ಯಾಸ, ಮದುವೆ ವಿಚಾರ ಈ ಎಲ್ಲವೂ ಚರ್ಚೆಯಿಂದ ಶಾಂತವಾಗಿ ನಡೆಯುತ್ತವೆ. ಮಕ್ಕಳ ವಿಚಾರದಲ್ಲಿ ಅವರ ಪ್ರತಿಭೆ, ಅವರ ಆಸೆಗಳನ್ನು ಗುರುತಿಸುವಂತಹ ಸಮಯವಿದು. ಅವರು ನಿಮಗೆ ಹೆಮ್ಮೆಯನ್ನು ತರುತ್ತಾರೆ. ತುಲಾ ರಾಶಿಯವರೇ, ಈ ಫೆಬ್ರವರಿ ತಿಂಗಳು ನಿಮಗೆ ಒಂದು ಪಾಠ ಕಲಿಸುತ್ತದೆ. ಯಾವುದನ್ನು ಜೋರಾಗಿ ಹಿಡಿದಿಟ್ಟುಕೊಳ್ಳಬೇಡ, ಯಾವುದನ್ನು ಲಘುವಾಗಿ ಬಿಡಬೇಡ. ಶುಕ್ರ ಮತ್ತು ಬುಧ ಪಂಚಮ ಸ್ಥಾನದಲ್ಲಿ ಇದ್ದು ನಿಮ್ಮ ಬುದ್ಧಿಗೆ ದಾರಿ ತೋರಿಸುತ್ತವೆ. ಆದರೆ ಆ ದಾರಿಯಲ್ಲಿ ನಡೆಯುವುದು ನಿಮ್ಮ ಶಾಂತಿ, ನಿಮ್ಮ ಮನಸ್ಸಿನಿಂದಲೇ ಸಾಧ್ಯ. ಈ ತಿಂಗಳುಗಳಲ್ಲಿ ನಿಮ್ಮ ನಿರ್ಧಾರಗಳು ಭವಿಷ್ಯದ ನೆಲೆಯನ್ನು ಹಾಕುತ್ತವೆ. ತಕ್ಷಣ ಫಲ ಬೇಕು ಅಂತ ಓಡಬೇಡಿ. ಸರಿಯಾದ ಹೆಜ್ಜೆ ಇಟ್ಟರೆ ಫಲ ತಾನಾಗಿಯೇ ಬರುತ್ತದೆ. ಶುಕ್ರನ ಶಾಂತಿ ಪರಿಹಾರಕ್ಕಾಗಿ ಪ್ರತಿ ಶುಕ್ರವಾರ ಬಿಳಿ ಹೂವಿನಿಂದ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಿ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ಬಿಳಿ ಬಟ್ಟೆ ಅಥವಾ ಸಿಹಿ ತಿಂಡಿಗಳನ್ನು ದಾನ ಮಾಡಿ. ಹಾಗೂ ಪ್ರತಿ ಬುಧವಾರ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ಹಸಿರು ವಸ್ತ್ರ ದಾನ ಮಾಡಿ. ಸಾಧ್ಯವಾದರೆ ಮರಕ್ಕೆ ನೀರು ಹಾಕಿ. ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಓಂ ರಾಹವೇ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ. ಈ ಪರಿಹಾರಗಳನ್ನು ಮಾಡುವುದರಿಂದ ಮನಸ್ಸಿಗೆ ಶಾಂತಿ ನೆಲೆಸುತ್ತದೆ. ಬರುವ ತೊಂದರೆಗಳಿಂದ ಕೊಂಚ ಮಟ್ಟಿಗೆ ಪಾರಾಗಬಹುದು. ತುಲಾ ರಾಶಿಯವರೇ, ಈ ತಿಂಗಳಲ್ಲಿ ಸಮತೋಲನ ನಿಮ್ಮ ದೊಡ್ಡ ಪರಿಹಾರ. ಗ್ರಹಗಳು ಅನುಕೂಲವಾಗಿದೆ, ಆದರೆ ಅತಿಯಾದ ಆಸೆ ಮತ್ತು ಆತುರ ನಿಮಗೆ ಅಡ್ಡಿಯನ್ನು ತರಬಹುದು. ದೇವರಲ್ಲಿ ನಂಬಿಕೆ ಇಟ್ಟು ನಿಮ್ಮ ಬುದ್ಧಿಗೆ ಗೌರವ ಕೊಡಿ. ಜೀವನ ನಿಧಾನವಾಗಿ ಸರಿಯಾದ ದಿಕ್ಕಿಗೆ ಬರುತ್ತದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭವಾಗಲಿ ಎಂದು ಆಶಿಸುತ್ತಾ, ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.